ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಜನವರಿ 21, 2026ರಂದು ಕನ್ನಡ ಲೇಖಕಿಯರ ಟ್ರಸ್ಟ್, ಕರ್ನಾಟಕ ಲೇಖಕಿಯರ ಸಂಘ ಮೈಸೂರು ಶಾಖೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಿರಿಯ ಲೇಖಕಿ, ಕರ್ನಾಟಕ ಲೇಖಕಿಯರ ಸಂಘದ ನೂತನ ಅಧ್ಯಕ್ಷೆ ಡಾಕ್ಟರ್ ಆರ್ ಸುನಂದಮ್ಮ ರವರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಕಸಾಪ ಅಧ್ಯಕ್ಷ ಮಡ್ಡಿಕೆರೆ ಗೋಪಾಲ್, ಕನ್ನಡ ಲೇಖಕಿಯರ ಟ್ರಸ್ಟ್ ಉಪಾಧ್ಯಕ್ಷೆ ಮಂಜುಳಾ ಮಾನಸ, ಕಾರ್ಯದರ್ಶಿಗಳಾದ ಹೇಮಾ ನಂದೀಶ್, ಮೀನಾ ಮೈಸೂರು, ಕರ್ನಾಟಕ ಲೇಖಕಿಯರ ಸಂಘದ ಜಿಲ್ಲಾಧ್ಯಕ್ಷೆ ಉಷಾ ನರಸಿಂಹನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಅದಕ್ಕಾಗಿ ವೈಯಕ್ತಿಕ ಹಿತಾಸಕ್ತಿಗಳನ್ನ ಬದುಕಿಟ್ಟು ಪರಿಶ್ರಮ ಪಡುವಂತಹ ಒಂದು ಅತ್ಯಂತ ಮುಖ್ಯವಾದಂತಹ ಗುಣ. ಇದೆಲ್ಲದರ ಜೊತೆಯಲ್ಲೇ ನಾವೆಲ್ಲರೂ ಗುರುತಿಸಬೇಕಾದದ್ದು ಅವರ ಎದೆಯಲ್ಲಿ ಇರುವಂತಹ ಸ್ನೇಹ, ಪ್ರೀತಿ, ಒಂದು ಆರ್ದ್ರವಾದಂತಹ ಅಂತಃಕರಣದ ಗುಣ. ಅವರ ಜೊತೆಯಲ್ಲಿ ಯಾರೇ ಒಡನಾಟ ಮಾಡಿದ್ರು ಇಷ್ಟು ಅವರ ವ್ಯಕ್ತಿತ್ವದ ಪರಿಕರಗಳು ಬಹಳ ಕಡಿಮೆಯ ಅವಧಿಯಲ್ಲಿ ಸಿಕ್ಬಿಡ್ತದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ. ಸುನಂದಕ್ಕ ಅವರ ಬಗೆಗೆ ನಾವೆಲ್ಲರೂ ಮಾತಾಡುವಾಗ ಒಂದು ಪದವನ್ನ ಉಪಯೋಗಿಸ್ತಾ ಇದ್ವಿ, ನೇರ, ದಿಟ್ಟ, ತೀರ. ಇದು ಒಂದು ಚಾನಲ್ನ ವಾಕ್ಯ, ಆದರೆ ಅಬ್ಬರೋದಕ್ಕಿಂತ ಮುಂಚಿತವಾಗಿ ನಾವು ಆ ದಿನಗಳಲ್ಲೇ ನೇರ, ದಿಟ್ಟ, ನಿರಂತರ ಅಂತ ಹೇಳಿ ನಾವು ಸುನಂದಕ್ಕ ಅವ್ರನ್ನ ಕರೀತಾ ಇದ್ದಂತಹ ಒಂದು ಸನ್ನಿವೇಶ. ಸುನಂದಕ್ಕ ಅವರ ಒಂದು ಕಾರ್ಯಕ್ಷೇತ್ರಗಳನ್ನ ನಾನು 3 ಹಂತದಲ್ಲಿ ಗುರುತಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು ಬೆಂಗಳೂರು, ಎರಡನೇದು ಮೈಸೂರು, ಮೂರನೇದು ಮತ್ತೆ ಅತ್ಯಂತ ಮುಖ್ಯವಾದದ್ದು ಬಿಜಾಪುರ. ಸೊ ಮೊದಲನೇದಾಗಿ ಅವರು ಹುಟ್ಟಿದ್ದು ಅನ್ನುವಂತಹ ಸಂದರ್ಭವನ್ನು ನಾವು ನೋಡುತ್ತೇವೆ ಅಂತ ಹೇಳಿದ್ರೆ, ಅವರು ಕೋಲಾರ ಜಿಲ್ಲೆಯ ವೆಂಕಟಾಪುರ ಅನ್ನುವಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟುತ್ತಾರೆ. ಪ್ರಾಯಃ ಸರಿಸುಮಾರು 90 ವರ್ಷಗಳ ಹಿಂದೆ ಅಲಕ್ಷಿತ ಸಮುದಾಯದಿಂದ ಬಂದಂತಹ ಒಬ್ಬ ಹೆಣ್ಣುಮಗಳು ಅಕ್ಷರದ ಒಂದು ಬೆಳಕನ್ನ ಕಾಣಬೇಕು ಅಂತ ಹೇಳಿದ್ರೆ ಏನೆಲ್ಲ ಕಾಡುಗಳನ್ನ ಎದುರಿಸಬೇಕಿತ್ತೋ ಆ ಎಲ್ಲ ಕಾಡುಗಳನ್ನ ಸುನಂದಕ್ಕ ಅವರು ಸಹ ಎದುರಿಸಿದ್ದಾರೆ. ಅದನ್ನ ದಿಟ್ಟತನದಿಂದ ಪರಿಹಾರ ಮಾಡ್ಕೊಳ್ತಾ ಮುಂದಕ್ಕೆ ಬಂದಿದ್ದಾರೆ. ಅದ್ರ ಜೊತೆಗೆ ನಮಗೆ ಬಹಳ ಖುಷಿ ಅನಿಸೋದು, ಅವರ ಕುಟುಂಬದಲ್ಲಿ ಅವರು ಒಂದು ಮಾದರಿಯಾಗಿದ್ದಾರೆ. ಅವರ ಊರಿನಲ್ಲಿ, ಸಮಾಜದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾಗಿ ಕಾಣಬಹುದಾದಂತಹ ಹೆಣ್ಣುಮಗಳಾಗಿದ್ದಾರೆ ಎಂಬುದನ್ನ ನಾವು ಗುರುತಿಸಬೇಕಾಗುತ್ತದೆ. ಸುನಂದಕ್ಕ ಪದವಿಯನ್ನು ಮಾಡಿದ್ದು BSc, ಆದರೆ ಅವರು ಕನ್ನಡ MA ಬರ್ತಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯ ಆಗಿದ್ದಂತಹ ಘಟಾನುಘಟಿಗಳ ಒಂದು ಸಾಹಚರ್ಯಕ್ಕೆ ಅವರು ಬರ್ತಾರೆ. ಅಲ್ಲಿ ಏನು ಪಡ್ಕೊಂಡ್ರು ಅದೆಲ್ಲವನ್ನೂ ಸಹ ಪಡ್ಕೊಂಡು ತೆರಿಗೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಶೋಧಕಿಯಾಗಿ ಬರ್ತಾರೆ. ಅಲ್ಲಿ ಸಂಶೋಧಕಿಯಾಗಿ, ಸಹಯೋಜಕಿಯಾಗಿ, ಹಾಗೆ ವಿಶ್ವಕೋಶ ವಿಭಾಗದ ಸಹ ಸಂಪಾದಕಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಪ್ರಾಯಶಃ ಮೈಸೂರು ವಿಶ್ವವಿದ್ಯಾನಿಲಯದಲ್ಲೇ ಸುನಂದಕ್ಕನ ಒಂದು ಸೈದ್ಧಾಂತಿಕವಾದಂತಹ, ಯಾಕಂದ್ರೆ ಅವರಲ್ಲಿ ಅದಾಗೇನೆ ಮಹಿಳಾ ಪರವಾದಂತಹ ನಿಲುವುಗಳು, ಮಹಿಳಾ ಪರವಾದಂತಹ, ಮಹಿಳಾ ಕೇಂದ್ರಿತವಾದಂತಹ ಒಂದಷ್ಟು ಆಲೋಚನೆಗಳು ಇದ್ವು. ಅವೆಲ್ಲರಿಗೂ ಒಂದು ಸೈದ್ಧಾಂತಿಕ ಮತ್ತೆ ತಾತ್ವಿಕ ರೂಪನ್ನ ಕೊಟ್ಟಿದ್ದು ಪ್ರಾಯಶಃ ವಿಜಯ ದಪ್ಪೆಯವರ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.